ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಶ್ರೀಪ್ರಿಯಸ್ ಅಡುಗೆ ಮನೆಗೆ ಸ್ವಾಗತ. ಬನ್ನಿ ನಾವಿವತ್ತೊಂದು ಬೆಳಗಿನ ತಿಂಡಿಗೆ ಮಾವಿನಕಾಯಿ ಹಾಕಿಬಿಟ್ಟು ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ತುಂಬಾ ರುಚಿಯಾಗಿರುತ್ತೆ, ಈಸಿ ಕೂಡ ಮಾಡೋದಕ್ಕೆ. ಹಾಗೆಯೇ ನಮ್ಮನೇಲಿ ಎಲ್ಲರಿಗೂ ಈ ಮಾವಿನಕಾಯಿ ಚಿತ್ರಾನ್ನ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಚಿತ್ರಾನ್ನ ಮಾಡಿದರೆ ಚಿತ್ರಾನ್ನನ ಯಾರು ತಿಂತಾರೆ ಅಂತ ರಾಗ ಎಳಿತಾರೆ. ಅದೇ ಮಾವಿನಕಾಯಿ ಹಾಕಿ ಮಾಡಿದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಬನ್ನಿ ಇವಾಗ ನೋಡೋಣ ಹೇಗೆ ಮಾಡೋದು ಏನು ಅನ್ನೋದನ್ನು. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ ಒಂದು ಮಾವಿನಕಾಯಿನ ತಗೊಂಡಿದ್ದೀನಿ. ಇದನ್ನು ಸೈಡೆಲ್ಲ ಕಟ್ ಮಾಡಿಬಿಟ್ಟು ನಾವು ಮೇಲ್ಗಡೆ ಏನು ಸಿಪ್ಪೆ ಇದೆಯಲ್ಲ ಅದನ್ನು ತೆಗಿಬೇಕು. ಕಾಯಿ ಇದು ಮಾವಿನಕಾಯಿ ಆಗಿರಬೇಕು, ಹಣ್ಣಾಗಿರಬಾರ್ದು. ಆ ರೀತಿ ಮಾವಿನಕಾಯಿನ ನಾವು ತಗೊಳ್ಬೇಕಾಗತ್ತೆ. ಮತ್ತು ಜಾಸ್ತಿ ಹುಳಿ ಇರಬೇಕು. ಇದನ್ನು ಮೇಲ್ಗಡೆ ಎಲ್ಲ ಈ ರೀತಿ ಸಿಪ್ಪೆನ ಮೊದಲು ತೆಗಿಯೋಣ. ಸ್ವಲ್ಪ ಗಟ್ಟಿ ಇರುತ್ತೆ, ನಿಧಾನಕ್ಕೆ ತೆಗಿಬೇಕು. ನೋಡಿ ಇವಾಗ ತೆಗೆದಾಗಿದೆ. ಇವಾಗ ಇದನ್ನು ನಾವು ತುರಿದುಕೊಳ್ಳೋಣ. ಈ ರೀತಿ ಚಿಕ್ಕದು ಇದರಲ್ಲಿ ತುರ್ಕೊಳ್ಬೇಕು. ನೋಡಿ ಈ ರೀತಿ ತುರ್ಕೊಂಡಾಗಿದೆ. ನಾನು ಇವಾಗ ಒಂದು ಕ್ಯಾರೆಟನ್ನು ತಗೊಂಡಿದ್ದೀನಿ. ಕ್ಯಾರೆಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಚಿತ್ರಾನ್ನಕ್ಕೆ. ಹಾಗಾಗಿ ಇದನ್ನು ಕೂಡ ತುರಿದುಕೊಳ್ಳೋಣ. ನೋಡಿ ಇವಾಗ ರೆಡಿಯಾಗಿದೆ. ನಾನು ಅದಾದಮೇಲೆ ಒಂದು ಈರುಳ್ಳಿನ ತಗೊಂಡಿದ್ದೀನಿ. ಇದನ್ನು ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಬೇಕು. ಈರುಳ್ಳಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ, ತಿನ್ನೋದಕ್ಕೆ ಕೂಡ ತುಂಬಾ ರುಚಿ ಅನಿಸುತ್ತೆ. ಹಾಗಾಗಿ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ, ಗ್ರೀನ್ ಚಿಲ್ಲಿ. ಇದು ಖಾರ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ತಗೊಳ್ಬೇಕು. ನಾನಿಲ್ಲಿ ಒಂದು 5 ಗ್ರೀನ್ ಚಿಲ್ಲಿನ ತಗೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಇದೆ ಹಾಗಾಗಿ. ಮತ್ತು ನಾನೊಂದು 3 ಜನಕ್ಕೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನೀವೇನಾದ್ರು ಜಾಸ್ತಿ ಜನ ಮಾಡ್ತಾಯಿದ್ದೀರಾ ಅಂದರೆ ಜಾಸ್ತಿ ಮೆಣಸಿನ್ಕಾಯಿ ಬೇಕು ಅಂದರೆ ತಗೊಳ್ಬೋದು. ಅದಾದಮೇಲೆ ಒಂದು ಪ್ಯಾನ್ ತಗೊಂಡ್ಬಿಟ್ಟು ಬಿಸಿಯಾಗೋದಕ್ಕೆ ಇಡಬೇಕು. ಬಿಸಿ ಆದಮೇಲೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ನಾನಿಲ್ಲಿ ಶೇಂಗಾನ ತಗೊಳ್ತಾ ಇದ್ದೀನಿ, ಕಡಲೆ ಬೀಜ ಅಂತ ಏನು ಹೇಳ್ತೀವಿ ಅದು. ಅದಾದಮೇಲೆ ಇದನ್ನು ನಾನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮೇಲ್ಗಡೆ ಸಿಪ್ಪೆ ಎಲ್ಲ ಏನಿದೆಯಲ್ಲ ಅದನ್ನು ತೆಗೆದುಬಿಟ್ಟು ಇವಾಗ ಹಾಕ್ಕೊಳ್ಳೋಣ. ಇದನ್ನು ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆಯೇ ಅದ್ರ ಜೊತೆಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಈರುಳ್ಳಿನ ನಾವೇನು ಹಾಕ್ಕೊಂಡಿದ್ವಲ್ಲ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ ನಾವೇನು ಜಾಸ್ತಿ ಫ್ರೈ ಮಾಡ್ಕೊಳ್ಬೇಕಾಗಿಲ್ಲ, ಸ್ವಲ್ಪನೇ ಫ್ರೈ ಮಾಡಿಕೊಂಡ್ರೆ ಸಾಕು. ಅದು ಹಾಗೇ ತಿನ್ನೋದಕ್ಕೆ ಸಿಗಬೇಕು, ಆವಾಗಲೇ ಚಿತ್ರಾನ್ನ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಪೌಡರು, ಸ್ವಲ್ಪ ಉಪ್ಪು, ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವೇನು ತುರಿದಿಟ್ಕೊಂಡಿದ್ವಲ್ಲ ಮಾವಿನಕಾಯಿ ಮತ್ತು ಕ್ಯಾರೆಟು ಇದನ್ನು ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನೇನು ಬೇಯಿಸೋದು ಬೇಕಾಗಿಲ್ಲ, ಒಂದು ಸಲ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಹಾಗೆಯೇ ಇದಕ್ಕೆ ಸ್ವಲ್ಪ ನಾವು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ಲೇಮ್ನ ಆದಷ್ಟು ಸ್ಲಿಮ್ಮಲ್ಲಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಾನಿಲ್ಲೊಂದು ಪಾತ್ರೆ ತಗೊಂಡಿದ್ದೀನಿ. ನಾನು ಅನ್ನನ ಮಾಡಿಟ್ಕೊಂಡಿದ್ದೀನಿ. ಅನ್ನನ ಮಾಡಬೇಕಾದ್ರೆ ನಾನು ಉಪ್ಪು ಕೂಡ ಅನ್ನಕ್ಕೆ ಹಾಕ್ಕೊಂಡಿದ್ದೆ. ಸೋನಾ ಮಸೂರಿ ಅಕ್ಕಿನ ನಾನಿಲ್ಲಿ ತಗೊಂಡಿದ್ದೀನಿ. ಇದನ್ನು ನಾವು ಪಾತ್ರೆಗೊಂದಕ್ಕೆ ಹಾಕ್ಕೊಳ್ಳೋಣ. ಇವಾಗೆಲ್ಲ ಹಾಕ್ಕೊಂಡಾದ್ಮೇಲೆ ನಾವೇನು ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಗೊಜ್ಜೇನು ನಾವು ಮಾಡಿಟ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಅನ್ನ ಮಾಡಬೇಕಾದ್ರೇ ತುಪ್ಪ ಕೂಡ ಹಾಕ್ಬಿಟ್ಟು ಬೇಯಿಸ್ಕೊಳ್ಬೋದು. ಗೊಜ್ಜು ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಂಡ್ರೆ ಆಯಿತು. ಇವಾಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಉಪ್ಪನ್ನು ಅನ್ನಕ್ಕೆ ಹಾಕಿರೋದ್ರಿಂದ ನಾನು ಇವಾಗ ಮತ್ತೆ ಉಪ್ಪು ಹಾಕ್ತಾ ಇಲ್ಲ. ನಿಮಗೇನಾದರೂ ಮತ್ತೆ ಉಪ್ಪು ಬೇಕು ಕಡಿಮೆ ಅಂತ ಅನಿಸಿದರೆ ನೋಡಿಬಿಟ್ಟು ಹಾಕ್ಕೊಳ್ಬೋದು. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಇದನ್ನು ಚಟ್ನಿ ಆಗಿರ್ಬೋದು
ಅಥವಾ ಬಜ್ಜಿ ಅದು ಏನಾದರೂ ಮಾಡಿಕೊಂಡ್ರೆ ಸೈಡಿಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ತಿನ್ನೋದಕ್ಕೆ ಹಾಗೆ ಸಿಗುತ್ತೆ. ಹಾಗೆಯೇ ಕಡಲೆ ಬೀಜ ಹಾಕಿರ್ತೀವಿ ಮತ್ತು ಖಾರ ಕೂಡ ಇರುತ್ತೆ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರನೇ ಮಾಡಿಕೊಂಡ್ರೆ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಚಿತ್ರಾನ್ನನ ಮಾಡೋದು ಅಂದ್ಬಿಟ್ಟು. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ನೆಕ್ಸ್ಟು ನೋಟಿಫಿಕೇಷನ್ ಬರುತ್ತೆ. ನೀವು ಕೂಡ ಈ ರೀತಿ ರೆಸಿಪಿಗಳನ್ನ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಇಂಥದ್ದೇ ಒಂದು ಒಳ್ಳೆ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.